ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ GPSTR ಬ್ಯಾಚನ್ನು ಜಾಯ್ನ್ ಆಗ್ತಕ್ಕಂಥದ್ದು ಅಂತ ನೋಡೋಣ. ಮೊದಲನೇದಾಗಿ ನೀವು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಓಪನ್ ಮಾಡಿ. ಸೊ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬನ್ನಿ ಕೆಳಗಡೆಗೆ. ಇಲ್ಲಿ ನಿಮಗೆ GPSTR ಬ್ಯಾಚಸ್ ಅಂತ ಹೇಳ್ಬಿಟ್ಟು ಒಂದು ಮೆನ್ಯೂ ಆಪ್ಷನ್ ಕಾಣುತ್ತೆ. ಸೊ ಅದರ ಕೆಳಗಡೆಗೆ ನಿಮಗೆ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಹಾಗೆ ಇಂಗ್ಲೀಷ್ ಮೆಥಡ್ ಜೊತೆಗೆ ಸಮಾಜ ವಿಜ್ಞಾನ ಪ್ಲಸ್ ಇಂಗ್ಲೀಷ್ ಅಂತ ಇದೆ. ಸೊ ಯಾರಿಗೆಲ್ಲ ಸಮಾಜ ವಿಜ್ಞಾನ ಪ್ಲಸ್ ಇಂಗ್ಲೀಷ್ ಮೆಥಡಾಲಜಿ ಇರುತ್ತೆ, ಅರ್ಥಾತ್ ಮೆಥಡ್ ಇಂಗ್ಲೀಷ್ ಇರುತ್ತೆ, ಸೊ ಎರಡೂ ಪೇಪರ್ನ ಬರೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ನೀವು ಈ ಒಂದು ಬ್ಯಾಚನ್ನು ಜಾಯ್ನ್ ಆಗಿ. ಇದಕ್ಕೆ ನಿಮಗೆ 3000 ಫೀಸ್ ಇರುತ್ತೆ. ಅದರದ್ದು ನೀವು ಇಂಗ್ಲೀಷ್ ಮೆಥಡ್ ಆಗಿರ್ಬೋದು, ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇತ್ತು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ನಿಮಗೆ 2500 ಇದೆ. ಇದನ್ನು ನೀವು ಇಲ್ಲೇನೇ ಪೇ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ಈ ಒಂದು ಸಮಾಜ ವಿಜ್ಞಾನ ಬ್ಯಾಚನ್ನು ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಜಸ್ಟ್ ನೀವು ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೈ ನೌ ಅಂತ ಹೇಳಿಬಿಟ್ಟು ಆಪ್ಷನ್ ಇದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಗೇಟ್ವೇ ಪೇಜನ್ನು ಓಪನ್ ಮಾಡಿ ಕೊಡುತ್ತೆ. ಸೊ ಅಲ್ಲಿಂದ ನೀವು ಏನು ಮಾಡ್ಬೋದು, ಪೇಯನ್ನು ಮಾಡ್ಬೋದು. ಈಗ ಜಸ್ಟ್ ಹಾಗೆ ವೆಯ್ಟ್ ಮಾಡಿ. ಇಟ್ಸ್ ಡಿಪೆಂಡ್ ಅಪಾನ್ ನೆಟ್ವರ್ಕ್. ನಿಮಗೆ ಓಪನ್ ಆಗ್ತಕ್ಕಂಥದ್ದು ಮೇ ಬಿ ಬೇಗ ಆಗ್ಬೋದು, ಲಿಟ್ಲ್ ಬಿಟ್ ಲೇಟ್ ಕೂಡ ಆಗ್ಬೋದು. ಈಗ ನಾನು ಓಪನ್ ಮಾಡ್ತಿರ್ತಕ್ಕಂಥದ್ರಲ್ಲಿ ಈಗ ಓಪನ್ ಆಗಿದೆ. ಅಲ್ಲಿ ನೀವು ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ನೀವು ಯಾವುದರಲ್ಲಿ ಪೇ ಮಾಡಬೇಕು ಅಂತಿದ್ದೀರಾ ಸೊ ಆ ಒಂದು ಪೇಮೆಂಟ್ ಗೇಟ್ವೇಸ್ಗಳನ್ನು ತೋರಿಸುತ್ತೆ. ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ ಒಂದು ನೀವು ಡೈರೆಕ್ಟಾಗಿ ಬ್ಯಾಂಕಿಂದನೂ ಕೂಡ ಪೇ ಮಾಡ್ಬೋದು. ಸೊ ಫೋನ್ಪೇಯನ್ನು ನಾನು ಪಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೋನ್ಪೇಯನ್ನು ಪಿಕ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸುತ್ತೆ ಯಾವ ರೀತಿಯಾಗಿ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನಿಮಗೆ ರೀಡೈರೆಕ್ಟ್ ಮಾಡಿದಾಗ ನೀವು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಅಲ್ಲಿಂದನೇ ಪೇ ಮಾಡ್ಬೋದು. ಹಾಗೆ ವೇಟ್ ಮಾಡಿ. ಈಗ ನೋಡಿ, ನನಗೆ ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ರೀಡೈರೆಕ್ಟಾಗಿ ತೋರಿಸ್ತಾ ಇದೆ. ಜಸ್ಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಪೇ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಏನು ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಒಂದು ಪಾಸ್ವರ್ಡನ್ನು ನೀವು ಎಂಟರ್ ಮಾಡ್ತೀರಾ. ಇದಾದಮೇಲೆ ಅಮೌಂಟ್ ಇಲ್ಲೇ ಕಟ್ಟಾಗಿ ಹಾಗೆಯೇ ವೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟಾಗಿ ಕೋರ್ಸಿಗೆ ರೀಡೈರೆಕ್ಟಾಗಿ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕೋರ್ಸ್ ಪೇಜಿಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಲಿಟ್ಲ್ ಬಿಟ್ ವೇರಿ ಆಗಿರ್ತಕ್ಕಂಥ ಸ್ಕ್ರೀನ್ ಬರ್ಬೋದು. ಹಾಗೆ ವೇಟ್ ಮಾಡಿ. ವೇಟ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ರೀಡೈರೆಕ್ಟಾಗಿ ಕೋರ್ಸ್ ಪೇಜ್ಗೆ ಡೈರೆಕ್ಟಾಗಿ ನಿಮಗೆ ತೋರಿಸುತ್ತೆ. ಈಗ ನೋಡಿ, ವ್ಯೂ ಮೈ ಕೋರ್ಸ್ ಅಂತ ಕೊಟ್ಟಿದೆಯಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ಲೈಬ್ರರಿಗೆ ಬರುತ್ತೆ. ಆ ಲೈಬ್ರರಿ ಒಳಗಡೆಗೆ ಈ ಒಂದು ಕೋರ್ಸ್ ಏನು ನಾವು ಪರ್ಚೇಸ್ ಮಾಡಿದ್ದೀವಿ ಇವಾಗ, ಸೊ ಆ ಒಂದು ಕೋರ್ಸ್ ತೋರಿಸುತ್ತೆ. ಅಟ್ ಪ್ರೆಸೆಂಟ್ ಇದರಲ್ಲಿ ಯಾವುದೇ ಕೋರ್ಸ್ ಇಲ್ಲದೆ ಇರೋದ್ರಿಂದ ನಿಮಗೇನು ಕೋರ್ಸಸ್ಗಳು ಕಾಣಲ್ಲ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಕೋರ್ಸಸ್ಗಳು ಇದರಲ್ಲಿ ಕಾಣಿಸ್ತವೆ. ಈಗ ನಾನು ನಿಮ್ಗೆ ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಪರ್ಚೇಸ್ ಮಾಡಿರ್ತಕ್ಕಂಥ ಕೋರ್ಸ್ ಇಲ್ಲಿ ಬಂದಿದೆ. ಓಕೆ, ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಬಂದಿರ್ತವೆ. ಓಕೆ.